ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಪವನ್ ಸರ್. ವೆಲ್ಕಮ್ ಟು ವಾಗ್ಮಿ ಕಾಮರ್ಸ್ ಕ್ಲಾಸಸ್. ಇನ್ನು ನಮ್ಮ ಚರ್ಚೆಯ ವಿಷಯ ಬಿಕಾಮ್ 3ನೇ ಸೆಮಿಸ್ಟರ್ನ ಕಮರ್ಷಿಯಲ್ ಅರ್ಥಮೆಟಿಕ್ಸ್ ಸಬ್ಜೆಕ್ಟ್ ನ ಸಿಂಪಲ್ ಇಂಟ್ರೆಸ್ಟ್ ಚಾಪ್ಟರ್ ನ 5 ಮಾರ್ಕ್ಸಿನ ಕ್ವಶನ್ 11ನೇ ಕ್ವಶನ್ ರೀ. ಕ್ವಶನ್ ಏನಪ್ಪಾ ಅಂತಂದ್ರೆ ದ ಡಿಫರೆನ್ಸ್ ಬಿಟ್ವೀನ್ ಅಂದ್ರೆ ಎರಡು ನಡುವಿನ ವ್ಯತ್ಯಾಸ. ಏನಪ್ಪಾ ವ್ಯತ್ಯಾಸ? ಸಿಂಪಲ್ ಇಂಟ್ರೆಸ್ಟ್. ಎರಡು ಸಿಂಪಲ್ ಇಂಟ್ರೆಸ್ಟ್ ಅದಾವ್ರಿ. ಇಲ್ಲಿ ಎರಡು ಸರಳ ಬಡ್ಡಿಗಳು ಅದಾವ. ಅವು ಎರಡರ ನಡುವಿನ ಡಿಫರೆನ್ಸ್ ಎಷ್ಟೈತಂತ್ರಿ? ಆನ್ ಸರ್ಟನ್ ಸಮ್ಸ್ ಅಂದ್ರೆ ಇಲ್ಲಿ ಪ್ರಿನ್ಸಿಪಾಲ್, ಅಸಲು ಅಂತ ಅರ್ತಾರೆ. ಅಂದ್ರೆ ಎರಡು ಅಸಲುಗಳದಾವ, ಅದ್ರ ಮೇಲೆ ಬಂದಿರತಕ್ಕಂತ ಬಡ್ಡಿಯ ಮೊತ್ತ ಏನೈತ್ರಿ? ಆಫ್ ಮನಿ ಅಟ್ 8% ಪರ್ ಆನಮ್ ಸಿಂಪಲ್ ಇಂಟ್ರೆಸ್ಟ್. ಒಂದೇ ಬಡ್ಡಿ ಎಷ್ಟದ ರೀ? 8% ಪರ್ ಆನಮ್ ಸಿಂಪಲ್ ಇಂಟ್ರೆಸ್ಟ್ ಅದ ಫಾರ್ 5 years. ಅಂದ್ರೆ 5 ವರ್ಷ ಇಟ್ಟಿರ್ತಕ್ಕಂಥ ಮೊತ್ತ ಇದೆ ಪ್ರಿನ್ಸಿಪಾಲ್. ಅಂಡ್ ಅಟ್ 6% ಫಾರ್ 4 years. ಒಂದು 5 ವರ್ಷಕ್ಕೆ ಇಟ್ಟೇವ್ರಿ, ಇನ್ನೊಂದು 4 ವರ್ಷಕ್ಕೆ ಇಟ್ಟೇವಿ. ಈಸ್ ರುಪೀಸ್ 200 ಅಂತದ. ಅದು ಎರಡು ಬಡ್ಡಿಗಳ ನಡುವಿನ ವ್ಯತ್ಯಾಸ ಎಷ್ಟೈತ್ರಿ? 200 ರೂಪಾಯಿ ಅದ. ಒಂದು ಅಸಲನ್ನ 4 ವರ್ಷ ಇಟ್ರ, ಇನ್ನೊಂದು ಅಸಲನ್ನ 5 ವರ್ಷ ಇಟ್ಟೀವಿ. ಸೊ 5 ವರ್ಷ ಇಟ್ಟಿರ್ತಕ್ಕಂಥ ಮೊತ್ತದ ಮೇಲೆ ನಾವು 8% ಬಡ್ಡಿ ಸಿಗತೈತಿ. ಆ 4 ವರ್ಷದ ಮೇಲೆ ಇಟ್ಟಂತ ಮೊತ್ತದ ಮೇಲೆ ನಮ್ಗೆ 6% ಬಡ್ಡಿ ಸಿಗತೈತಿ. ಅಂದ್ರ ಈ ಎರಡು ಬಡ್ಡಿಗಳ ನಡುವಿನ ವ್ಯತ್ಯಾಸ ಎಷ್ಟೈತಂತ್ರಿ? 200 ರೂಪಾಯಿ ಐತಂತ. 200 ರೂಪಾಯಿ ಡಿಫರೆನ್ಸ್ ಅಮೌಂಟ್ ಹಾಕೈತ್ರಿ ಇಲ್ಲಿ. ಓಕೆ, ಅಂದ್ರೆ ನಮ್ಗೆ ಏನ್ ಕಂಡು ಹಾಕ್ಯಾರ? ಫೈಂಡ್ ದ ಸಮ್ ಅಂದ್ರ ಇಲ್ಲಿ ಪ್ರಿನ್ಸಿಪಾಲ್ ಅಥವಾ ಅಸಲು ಅಂತ ಇರ್ತಾರೆ. ಅಂದ್ರೆ ಅಸಲನ್ನ ಕಂಡುಹಿಡಿಬೇಕು ನಾವಿಲ್ಲಿ. ಓಕೆ, ಮೊದ್ಲು ಇಲ್ಲಿ ಸೊಲ್ಯೂಷನ್ ನೋಡಿ, ಗಿವನ್ ಇನ್ಫಾರ್ಮೇಶನ್ ಬರ್ಕೋಬೇಕು. ಇಲ್ಲಿ ಕೇಸ್ 1, ಕೇಸ್ 2. ಕೇಸ್ 1 ಏನಪ್ಪಾ ಅಂತಂದ್ರೆ 8% ಹಂಗ 5 ವರ್ಷ ಇಟ್ಟೇವಲ್ಲ, ಆದ್ರ ಪ್ರಿನ್ಸಿಪಾಲ್ ಎಷ್ಟೈತಿ ಅಂತ ಕಂಡುಹಿಡಿಯೋದು. ಸೊ P1 ಅಂತ ತಗೊಂಡ್ರಿ, ಅದು P ಅಂತ ತಗೊಂಡೆ. ಏನು ಎಷ್ಟೈತ್ರಿ? 5 ವರ್ಷ ಇಟ್ಟಿದ್ರಿ. 8% ಅದ. ಅದೇ ರೀತಿ 4 ವರ್ಷ ಇಟ್ಟಿದ್ದ ಅಮೌಂಟ್ 6% ಬಡ್ಡಿ ಸಿಗತೈತಿ. ಸೊ ಪಿ ಅದನ್ನ ಪಿ ಕಂಡುಹಿಡಿಬೇಕಾ? ಅಲ್ಟಿಮೇಟ್ಲಿ ಎರಡರದ್ದು ಪಿ ಬೆಲೆ ಸೇಮ್ ಇರ್ತೈತಿ. ಓಕೆ, ಪಿ ಇಲ್ಲಿ ಎಷ್ಟದ? ಎನ್ 4 years ಅದ. ಸೊ ಬಡ್ಡಿ ಎಷ್ಟದ ರೀ? 6% ಪರ್ ಆನಮ್ ಅದ. ಸೊ ಇಲ್ಲಿ ನೋಡ್ರಿ, ಎರಡರ ಪಿ ಅಮೌಂಟ್ ಸೇಮ್ ಇರ್ತೈತಿ ಯಾವಾಗ್ಲೂ. ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಏನೈತಿ ನೋಡ್ರಿ, ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು NPR upon 100. ಇಲ್ಲಿ ಏನ್ ಎಷ್ಟದ ರೀ? 5 ಅದ. ಬರ್ಕೋರಿ. ಪಿ ಎಷ್ಟದ? ಪಿ ಹಂಗ ಬರ್ಕೋರಿ. 8 ಹಂಗ ಬರ್ಕೋರಿ. ಡಿವೈಡ್ ಬೈ 100. 5 into 8 40. ಪಿ ಹಂಗ ಇರ್ಲಿ, 100 ಹಂಗ ಇರ್ಲಿ. ಸೊ 40 ಡಿವೈಡ್ ಬೈ 100, 40 into P, 40 ಡಿವೈಡ್ ಬೈ 100 ಮಾಡಿದ್ರು 0.4P ಬಂತು. 0.4P ಅಥವಾ 0.40P ಬಂತ. ನೆಕ್ಸ್ಟ್ ಕೇಸ್ 2, P ಹಂಗ ಇರ್ಲಿ. N to 4, R to 6. ಸೊ 4 into P into 6, 4 6 24. P ಹಂಗ ಇರ್ಲಿ. 24 into P, 24P ಡಿವೈಡ್ ಬೈ 100 ಮಾಡಿದ್ರೆ 0.24P ಬಂತು. ಸೊ ಇಲ್ಲಿ SI1 0.4 ಬಂತು, SI2 0.24P ಬಂತು. ಸೊ ಈಗ ಗಿವನ್ ಸ್ಟೇಟ್ಮೆಂಟ್, ಇಲ್ಲಿ ಆತರ ಗಿವನ್ ಸ್ಟೇಟ್ಮೆಂಟ್ ಇರೋದ ಎರಡರ ನಡುವಿನ ವ್ಯತ್ಯಾಸ, ಸಿಂಪಲ್ ಇಂಟ್ರೆಸ್ಟ್ ನಡುವಿನ ವ್ಯತ್ಯಾಸ ಎಷ್ಟಾಯ್ತಂತ್ರಿ? ದ ಡಿಫರೆನ್ಸ್ ಅಮೌಂಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಇನ್ ಬೋತ್ ದ ಕೇಸಸ್ 200 ಅದ ರೀ. ಬೋತ್ ಕೇಸ್ 200 ಅದ. ಅಂದ್ರ ಇದ್ರ ಮೇಲೆ 200 ರೂಪಾಯಿ ಕಡಿಮೆ ಬಡ್ಡಿ ಬರ್ಬೋದು, ಇದ್ರ ಮೇಲೆ 200 ರೂಪಾಯಿ ಜಾಸ್ತಿ ಬಡ್ಡಿ ಬರ್ಬೋದು. ಈ ತರ ಅಂದ್ರ ಇಲ್ಲಿ SI1 ಮುಂಚೆ ತಗೊಂಡ್ರೆ 0.40 ದೊಡ್ಡ ಸಂಖ್ಯೆ, 0.24 ಸಣ್ಣ ಸಂಖ್ಯೆ. 0.40 0.24 ಆದ್ರೆ 0.16P ಬಂತ್ರಿ. ಡಿಫರೆನ್ಸ್ ಅಮೌಂಟ್ 200 ಅದ. ಸೊ 16 ಅನ್ನ ಡಿವೈಡ್ ಮಾಡಿ ನೋಡ್ರಿ. ಇದಕ್ಕೆ ಇಂಟ್ರೋಲೇಷನ್ ಇದಕ್ಕೆ ತಗೊಂಡ್ರೆ ಡಿವೈಡ್ ಬಾಕೈತಿ. ಸೊ ನಾವು P ಅಮೌಂಟ್ 1250 ಬಂತ್ರಿ. ಸೊ ನಮ್ದು ಅಸಲು 1250 ರೂಪಾಯಿ ಐತ್ರಿ. ಸೊ 1250 ರೂಪಾಯಿನ ನಾವು ಸಾಲವಾಗಿ ತಗೊಂಡ್ರ 5 ವರ್ಷಕ್ಕೆ 8% ಬಡ್ಡಿ ತುಂಬಿದ್ರ ಎಷ್ಟು ಬರ್ತಂತ್ರಿ? 1250 ರೂಪಾಯಿ. ಅಂದ್ರೆ 1250 ರೂಪಾಯಿ ಬಡ್ಡಿ ತುಂಬಿದ್ರ ಡಿಫರೆನ್ಸ್ ಎಷ್ಟಾಗೈತ್ರಿ? ಒಂದರ ಮೇಲೆ 500 ರೂಪಾಯಿ ಬರ್ತೈತಿ, ಎರಡರ ಮೇಲೆ 300 ರೂಪಾಯಿ ಬರ್ತೈತಿ. ಸೊ ಡಿಫರೆನ್ಸ್ 200 ರೂಪಾಯಿ. ಸೊ ಇದು ವೆರಿಫಿಕೇಶನ್ ನೋಡ್ರಿ. ವೆರಿಫಿಕೇಶನ್ ಅಂದ್ರ ನಾವು ಮಾಡಿರೋ ಉತ್ತರ ಸರಿಯಾಗೈತೋ ಇಲ್ಲೋ. ಸೊ 0.40 into P ಮಾಡಿದ್ರ 0.40 into 1250 ಮಾಡ್ರಿ 500 ರೂಪಾಯಿ ಬಂತು. ಒಂದನೇ ಕೇಸ್ ಒಳಗೆ ನಾವು 500 ರೂಪಾಯಿ ಬಡ್ಡಿ ತುಂಬಿದ್ರೆ, ಎರಡನೇ ಕೇಸ್ ಒಳಗೆ ನಾವು 300 ರೂಪಾಯಿ ಬಡ್ಡಿ ತುಂಬ್ತೀವಿ. ಎರಡರ ನಡುವಿನ ವ್ಯತ್ಯಾಸ 200 ರೂಪಾಯಿ. ಸೊ ಇಷ್ಟು ಮಾಡಿದ್ರೆ ನಮ್ದ 5 ಮಾರ್ಕ್ಸಿನ ಲೆಕ್ಕ ಮುಗೀತ್ರಿ. ಈ ಕ್ವಶನ್ 2021ನೇ ಇಸ್ವಿಗೆ ನಿಮ್ ಸೀನಿಯರ್ಸ್ ಗಳಿಗೆ 5 ಮಾರ್ಕ್ಸ್ ಕೇಳಂತ ಕ್ವಶನ್ ರೀ. ಓಕೆ, ವಿ ಶಾಲ್ ಮೂವ್ ಫಾರ್ ನೆಕ್ಸ್ಟ್ ಕ್ವಶನ್.
ಹಲೋ ಮೈ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ರೀ. ಈ ಕ್ವಶನ್ ನಿಮ್ ಸೀನಿಯರ್ಸ್ ಗೆ 2022 KUD 5 ಮಾರ್ಕ್ಸ್ ಕೇಳಿದಂತ ಕ್ವಶನ್, ನಾನ್ CBSE ಸಿಲೆಬಸ್. ಸೊ ಕ್ವಶನ್ ಏನಪ್ಪಾ ಅಂತಂದ್ರೆ, ಸೊ ಅ ಪರ್ಸನ್ ಬಾರೋಸ್ two equal sums ಆಫ್ ಮನಿ. ಅಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡನ್ರಿ, 2 ಸಾಲ ಮಾಡಿದಾನ. ಹೌದಾ? 2 ಈಕ್ವಲ್ ಸಮ್ಸ್ ಅಂದ್ರೆ ಇಬ್ಬರ ಹತ್ರ ಸಾಲ ಮಾಡಿದಾನ್ರಿ. ಇಲ್ಲಿ ಎಷ್ಟದಪ್ಪ? ಅಟ್ ದ ಸೇಮ್ ಟೈಮ್ ಒಂದೇ ತಾರೀಕು ನಂದು ತಿಳ್ಕೊರಿ. ಫಾರ್ ಎಕ್ಸಾಂಪಲ್, 1ನೇ ತಾರೀಕು ಇಬ್ಬರ ಹತ್ರ ಸಾಲ ಮಾಡಿದಾನ್ರಿ ಮಿಸ್ಟರ್ ಎಕ್ಸ್ ಅನ್ನುವಂತ ವ್ಯಕ್ತಿ. ಸೊ ಒನ್ ಟೈಮ್ at 5%, ಮೊದಲನೇ ಅಮೌಂಟ್ ಅನ್ನ 5% ಸಾಲ ತಗೊಂಡಿದ್ದಾನ. ಅಂಡ್ ಅದರ್ at 7%, ಇನ್ನೊಂದನ್ನ 7% ಸಾಲ ತಗೊಂಡಿದ್ದಾನ್ರಿ. ಸೊ ಅಟ್ ದ ಎಂಡ್ ಆಫ್ 5 years, 2 ಸಾಲವನ್ನ 5 ವರ್ಷ ತನಕ ತೀರಿಸ್ತಾನ್ರಿ ಅವ. 5 ವರ್ಷ ಸಾಲ ಅದ ಒಂದು. ಸೊ ದ ಡಿಫರೆನ್ಸ್ ಬಿಟ್ವೀನ್ ದ ಇಂಟ್ರೆಸ್ಟ್, ಇಬ್ರು ಕಡೆ ಸಾಲ ತಗೊಂಡಿರ್ತಾನಲ್ಲ, ಆ ಸಾಲದ ಮೇಲಿನ ಬಡ್ಡಿ ಏನ್ ತುಂಬಿರ್ತಾನಲ್ಲ, ಆ ಸಾಲದ ಮೇಲಿನ ಬಡ್ಡಿ ಡಿಫರೆನ್ಸ್ ಅಮೌಂಟ್ ಆನ್ ದ 2 sums ₹500 ಅಂತ್ರಿ. ಈಗ ಒಬ್ಬರ ಹತ್ರ ಬಡ್ಡಿ ಎಷ್ಟು ತುಂಬಿರ್ಬೋದ್ರಿ? 1,500 ತುಂಬಿರ್ಬೋದ, ಇನ್ನೊಬ್ಬಗೆ 1,000 ತುಂಬಿರ್ಬೋದು. 1,500 ಒಬ್ಬಂಗ್ ತುಂಬಿದ್ರೆ 1,000 ಇನ್ನೊಬ್ಬಂಗ್ ತುಂಬಿರ್ಬೋದು. ಸೊ ಎರಡು ಡಿಫರೆನ್ಸ್ ಏನಾತ್ರಿ? ₹500. ಆ ₹500 ಡಿಫರೆನ್ಸ್ ಅಮೌಂಟ್ ಅನ್ನು ಕೊಟ್ಟಿದ್ದಾನ್ರಿ ಇಲ್ಲಿ. ಫೈಂಡ್ ದ ಟೋಟಲ್ ಅಮೌಂಟ್ ಬಾರೋಡ್ ಬೈ ಹಿಮ್. ಅದ ಟೋಟಲ್ ಅಮೌಂಟ್ ಬಾರೋಡ್ ಬೈ ಹಿಮ್ ಅನ್ನ ನಾವಿಲ್ಲಿ ಕಂಡುಹಿಡಿಬೇಕು. ಓಕೆ, ಸೊ ಇಲ್ಲಿ ಸೊಲ್ಯೂಷನ್ ಅಂದ್ರೆ ಇಲ್ಲಿ ಏನ್ರಿ? ಪಿ ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಪಿ ನಾವು ಕಂಡುಹಿಡಿಬೇಕ್ರಿ ಇಲ್ಲಿ. ಸೊ ಇಲ್ಲಿ ನೋಡ್ರಿ, ಸುಮಾ ಬಂದ್ಕರ, ಇಲ್ಲಿ ನೋಡ್ರಿ, ಕೇಸ್ 1 ಅಂದ್ರೆ ಇಲ್ಲಿ ಒಂದನೇ ಕೇಸ್ 1 P1 P ಆಗಿನ ಇರ್ಲಿ. ರೇಟ್ ಆಫ್ ಇಂಟ್ರೆಸ್ಟ್ ಏನದ? 5% ಅದ. 5% ಬರ್ಕೋರಿ. ಎನ್ 5 years ಅದ. ಅದೇ ರೀತಿ ಕೇಸ್ 2 P2 ನ P ಅಂತಾನೆ ಇರ್ಲಿ, R2 ನ 7%. ಯಾಕಂದ್ರೆ ಒಂದ್ 5% ತಗೊಂಡಿದ್ದಾನ, ಒಂದ್ 7% ತಗೊಂಡಿದ್ದಾನ್ರಿ. ಅವಧಿ ಮಾತ್ರ ಎರಡು ಸೇಮ್, 5 ವರ್ಷನ ಇದೆ ರೀ. ಸೊ ಇಲ್ಲಿ SI1 = NPR/100. ಏನ್ ಎಷ್ಟು ಅದ ರೀ ನಮ್ದು? 5 ವರ್ಷ. P ಹಂಗೆ ಇರ್ಲಿ. R ಎಷ್ಟದ? 5% ಅದ. 5 × 5 25. P ಹಂಗೆ ಇರ್ಲಿ. ಸೊ 25/100 ಮಾಡಿದ್ರೆ 0.25 P ಬಂದ್ ನಮ್ಗೆ SI1. ಅದೇ SI2 ನೋಡ್ರಿ, NPR/100 ಏನ್ ಎಷ್ಟದ ನಮ್ದು? 5 years ಅದ. ಸೊ ಏನ್ 5 years. P ಇರ್ಲಿ. R 7% ಅದ. 5 × 35 P /100. 35 × P /100 ಮಾಡಿದ್ರೆ 0.35 P ಬಂತು. ನೆಕ್ಸ್ಟ್, ಸೊ ಗಿವನ್ ಸ್ಟೇಟ್ಮೆಂಟ್. ಇಲ್ಲಿ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾನ್ರಿ? ಎರಡು ನಡುವಿನ ಬಡ್ಡಿಗಳ ವ್ಯತ್ಯಾಸ 5 ವರ್ಷಕ್ಕೆ ಎಷ್ಟಾಗೈತಂದ್ರಿ? ದ ಡಿಫರೆನ್ಸ್ ಆಫ್ ಇಂಟ್ರೆಸ್ಟ್ ಅಮೌಂಟ್ ಬಿಟ್ವೀನ್ 2 sums ಫಾರ್ 5 years. 5 ವರ್ಷ ಬಡ್ಡಿ ತುಂಬಿದ್ರ ಎರಡು ನಡುವಿನ ಬಡ್ಡಿ ವ್ಯತ್ಯಾಸ ₹500 ಆಕೈತಂತ. ಸೊ ಇಲ್ಲಿ SI2 ಮೊದಲೇ ತಗೊಂಡ್ರಿ. ದೊಡ್ಡ ಸಂಖ್ಯೆ 0.35, ಸಣ್ಣ ಸಂಖ್ಯೆ 0.25. ಸೊ 0.35 0.25 ಆದ್ರೆ 0.10 P ಅಂತ ₹500 ಡಿಫರೆನ್ಸ್ ಅಮೌಂಟ್. ಸೊ ಇಲ್ಲಿ 0.10 P ಇದು ಇಂಟರ್ಲೇಷನ್ ಇದ್ದದ ಈ ಕಡೆ ತೊಂಬರಿ, ಡಿವೈಡ್ ಬೈ ಆಕೈತಿ. 500 / 0.10 ಮಾಡಿದ್ರೆ 5,000. ಸೊ ಇಲ್ಲಿ P ಎಷ್ಟು ಬಂತ್ರಿ? 5,000. ಅಂದ್ರ ಕೇಸ್ 1 P ನು 5,000, ಕೇಸ್ 2 P ನು 5,000. ಸೊ ಇಲ್ಲಿ ಟೋಟಲ್ ಎಷ್ಟು ಮಾಡಂಗತ್ರಿ? 5,000 + 5,000 10,000 ಅವ ಲೋನ್ ತಗೊಂಡಂಗ ಆತ್ರಿ. ಸೊ ಈ ಮಾಡಿದ ಉತ್ತರ ಅಥವಾ ಮಾಡಿದ ಲೆಕ್ಕ ಕರೆಕ್ಟ್ ಐತೋ ಅಲ್ಲ ಚೆಕ್ ಮಾಡ್ಬೇಕಂದ್ರ ವೆರಿಫಿಕೇಶನ್ ಮಾಡ್ತೀರಿ. ಸೊ ವೆರಿಫಿಕೇಶನ್ ನೋಡ್ರಿ, SI2 0.35 P ಅದ. 0.35 P. ಸೊ 0.35 × P ವ್ಯಾಲ್ಯೂ ಎಷ್ಟೈತ್ರಿ? ₹5,000. 1750 ಅಂತ. SI1 ಎಷ್ಟೈತ್ರಿ? 0.25 P. 0.25 × P 0.25 × 5,000 1250. ಸೊ ಇದ್ರ ನಡುವಿನ ಡಿಫರೆನ್ಸ್ ತೆಗೆದ್ಬಿಟ್ರೆ ₹500 ಬಂತು. ಇಷ್ಟು ಮಾಡಿದ್ರೆ ನಮ್ದು 5 ಮಾರ್ಕ್ಸ್ ಲೆಕ್ಕ ಮುಗೀತು. ಇದು ಕ್ವಶನ್ ನಿಮ್ಗೆ ನಿಮ್ ಸೀನಿಯರ್ಸ್ 2022 ಇದ್ದಾರೆ. ಸೊ ಲೆಟ್ಸ್ ಗೋ ಟು ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 13. ಈ ಕ್ವಶನ್ 2022 KUD 5 ಮಾರ್ಕ್ಸ್ CBCS ಕೇಳಿದಂತ ಕ್ವಶನ್ ರೀ. ಓಕೆ, CBCS ಮಿಸ್ಟರ್ ನರೇಂದ್ರ ಲೆಂಡ್ಸ್ ಟು ಅಮಿತ್ ಆ ಸಮ್ ಆಫ್ ₹600. ₹600 ಸಾಲ ಕೊಟ್ಟಿದ್ದಾನ್ರಿ. ಯಾರು? ನರೇಂದ್ರ ಅಮಿತ್ ಅನ್ನುವಂತ ವ್ಯಕ್ತಿಗೆ. ಓಕೆ, ಅದ್ರೊಳಗ ಪಾರ್ಟ್ ರೀ. ಟೋಟಲ್ ಸಾಲ ಕೊಟ್ಟಿದ್ದ ₹600. ಅದ್ರೊಳಗ ಒಂದು ಸಣ್ಣ ಪಾರ್ಟ್ 6% ಕೊಟ್ಟನ್ರಿ. ಓಕೆ, ನರೇಂದ್ರ ಕೊಟ್ಟಿದ್ದ ಒಟ್ಟ ₹600 ರೀ. ಆ ₹600 ಒಳಗಡೆ ಒಂದು ಭಾಗನ
6% ನಂಗೆ ಕೊಟ್ಟಾನ ಫಾರ್ ಪರ್ ಆನಮ್ ಅಂಡ್ ರಿಮೈನಿಂಗ್ ಎಟ್ 9%. ನೋಡ್ರಿ, ಕೊಟ್ಟಿದ್ದ 600 ರೂಪಾಯಿ ರೀ, ಅದ್ರಾಗ ಸ್ವಲ್ಪ ಭಾಗನ 6% ನಂಗೆ ಕೊಟ್ಟ, ಇನ್ನೊಂದು ಸ್ವಲ್ಪ ಭಾಗನ 9% ನಂಗೆ ಕೊಟ್ಟಾನ್ರಿ. ಅಟ್ ದ ಎಂಡ್ ಆಫ್ ದ ಇಯರ್, ಇಲ್ಲಿ 1 ವರ್ಷ ಅವಧಿ ಕೊಟ್ಟಾನ್ರಿ. ಹೌದಾ, 1 ವರ್ಷ ಅವಧಿ ಕೊಟ್ಟಾನ. ಮಿಸ್ಟರ್ ನರೇಂದ್ರ ರಿಸೀವ್ಡ್ ಫ್ರಾಮ್ ಅಮಿತ್ ₹42. ಒಟ್ಟು ಬಡ್ಡಿ ಇಲ್ಲಿ 42 ರೂಪಾಯಿ ಕಲೆಕ್ಷನ್ ಆಗೈತ್ರಿ 1 ವರ್ಷದ. ಓಕೆ, ಆಸ್ ಅ ಇಂಟ್ರೆಸ್ಟ್ ಫೈಂಡ್ ದ ಸಮ್ಸ್ ಲೆಂಟ್ ಅಟ್ 6% ಪರ್ ಆನಮ್ ಕೇಳಿದ್ರಲ್ಲಿ. 6% ಹಂಗ ಬಿಟ್ಟಿರೋ ಬಡ್ಡಿ ಅಮೌಂಟ್, 6% ಬಡ್ಡಿಗೆ ಬಿಟ್ಟಿರೋ ಅಂತ ಅಸಲು ಎಷ್ಟೈತೆ ಅಂತ ಕಂಡಿಡಕ್ಕೆ ಆಯ್ತನ್ರಿ. ಓಕೆ, ಫಸ್ಟ್ ಕೇಸ್ ಇಲ್ಲಿ P1 ಪಿ ಇರ್ಲಿ, N1 1 ಇಯರ್, R1 6% ಪರ್ ಆನಮ್ ಸಿಂಪಲ್ ಇಂಟ್ರೆಸ್ಟ್. ಕೇಸ್ 2 P2 ನೋಡ್ರಿ, 600 ರೂಪಾಯಿಗ ಮೈನಸ್ ಪಿ ಅಂದ್ರ ಈ ಪಿ ನ ಕಳೆದೇನ್ರಿ. 600 ರೂಪಾಯಿ ಮೈನಸ್ ಪಿ ಮಾಡಿದ್ರ ಉಳಿದಿರೋ ಅಮೌಂಟ್. ಈ ಪಿ ಎಷ್ಟು ಇರ್ಬೋದ್ರಿ? ಫಾರ್ ಎಕ್ಸಾಂಪಲ್ 100 ರೂಪಾಯಿ ಇರ್ಬೋದ, ಫಾರ್ ಎಕ್ಸಾಂಪಲ್ 200 ರೂಪಾಯಿ ಇರ್ಬೋದ, ಫಾರ್ ಎಕ್ಸಾಂಪಲ್ 300 ರೂಪಾಯಿ ಇರ್ಬೋದ, ಫಾರ್ ಎಕ್ಸಾಂಪಲ್ 400 ರೂಪಾಯಿ ಇರ್ಬೋದು. ಎಷ್ಟರ ಇರ್ಬೋದ್ರಿ? ಈ ಪಿ ನ ಕಳೆದ್ ಬಿಟ್ರ ನಮಗೆ ಮತ್ತೆ ಏನ್ ಸಿಗ್ಬಿಟ್ರಿ? ಮೇನ್ ಪಿ ಗೊತ್ತಾಗ್ತೈತಿ. ಓಕೆ, ಹಾ, 600 ಮೈನಸ್ ಪಿ. ಸೊ N2 1 ಇಯರ್ದ, R2 9% ಪರ್ ಆನಮ್ ಸಿಂಪಲ್ ಇಂಟ್ರೆಸ್ಟ್ ಅದ ರೀ. ಸೊ ಇಲ್ಲಿ SI2 is equal to NPR upon 100. N1 ಇಯರ್ ಅದ, P 600 ಮೈನಸ್ ಪಿ ಅದ, ಇಂಟು 9 ಡಿವೈಡ್ ಬೈ 100. ಈಗ ಏನ್ ಮಾಡ್ರಿ, 1 ಇಂಟು 9 9 ಬಂತ್ರಿ. ಬ್ರಾಕೆಟ್ ಇರುವಂತ 600 ಮೈನಸ್ ಪಿ, 600 ಮೈನಸ್ ಪಿ ಹಂಗೆ ಇರ್ಲಿ. 9 ಇಂಟು 600 ನೋಡ್ರಿ, ಈ 9 ಇದಕ್ಕೂ ಸಮ ಪಡೆದ್ರಿ, ಈ 9 ಇದಕ್ಕೂ ಸಮ ಪಡೆದ್ರಿ. ಓಕೆ, 9 ಇಂಟು 600 5400, 9 ಇಂಟು ಪಿ 9p, ಮೈನಸ್ ಮೈನಸ್ ಇದ್ದಂಗೆ ಇರ್ಲಿ, 100 ಇದ್ದಂಗೆ ಇರ್ಲಿ. 5400 ಡಿವೈಡ್ ಬೈ 100 ಮಾಡಿದ್ರ 54 ಬಂತ್ರಿ. ಸೊ 5400 ಡಿವೈಡ್ ಬೈ 100 ಮಾಡಿದ್ರ 54 ಬಂತು. ಸೊ 9 ಡಿವೈಡ್ ಬೈ 100 ಮಾಡಿದ್ರೆ 0.09p ಬಂತು. ಸೊ ಇಲ್ಲಿ SI2 54 ಮೈನಸ್ 0.09p. ಸೊ ಈಗ ಗಿವನ್ ಸ್ಟೇಟ್ಮೆಂಟ್ ನೋಡ್ರಿ ಏನೈತಿ. ಮಿಸ್ಟರ್ ನರೇಂದ್ರ ರಿಸೀವ್ಡ್ ಟೋಟಲ್ ಇಂಟ್ರೆಸ್ಟ್ 42. ಟೋಟಲ್ ಇಂಟ್ರೆಸ್ಟ್ 42 ಬಂದ್ರಿ. ಸೊ SI1 ಇಂದನು SI2 ಇಂದನು ಎರಡು ಸೇರಿದ್ರ ಟೋಟಲ್ ಇಂಟ್ರೆಸ್ಟ್ 42 ರೂಪಾಯಿ ಕಲೆಕ್ಷನ್ ಆಗೈತ್ರಿ. ಸೊ SI1 ಇಂದ 0.06p ಅದು ಬರ್ಕೊಂಡೆ, SI2 ಇಂದ 54 ಮೈನಸ್ 0.09p ಅದು ಬರ್ಕೊಂಡೆ. ಸೊ ಈಗ ಬ್ರಾಕೆಟ್ ಬಿಡಿಸ್ಕೊರಿ, ಪ್ಲಸ್ ಇಂಟು ಮೈನಸ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 54, ಪ್ಲಸ್ ಇಂಟು ಮೈನಸ್ ಮೈನಸ್ 0.09p. ಈಗ ಏನ್ ಮಾಡಿ 0.06p 0.09p, ಇದು ಪ್ಲಸ್ ಅದ, ಇದು ಮೈನಸ್ ಅದ. ಹೀಗೇನ್ ಮಾಡ್ಬೇಕ್ರಿ, ಇಲ್ಲಿ ಇಜುಕೋಟಿ ಎಡಗಡೆ ಇರ್ತಕ್ಕಂಥ 0.06p 0.09p ನ ಬಲಗಡೆ ಕಳಿಸ್ಬಿಡ್ರಿ. ಮೈನಸ್ ಇದ್ ಪ್ಲಸ್ ಆಕೈತಿ, ಪ್ಲಸ್ ಇದ್ ಮೈನಸ್ ಆಕೈತಿ. ಸೊ ಬಲಗಡೆ ತಗೊಂಡ್ಬಿಟ್ಟೆ. 0.09p ಹೋಗಿ 0.06p ಆದ್ರೆ 0.03 ಬಂತು. ಸೊ 54 ಹೋಗಿ 42 ಕಳೀರಿ. ಸೊ 54 ಇದ್ದಂಗೆ ಇರ್ಲಿ. ಈ 42 ಬಲಗಡೆ ಇದ್ದಿದ್ದ ಎಡಗಡೆ ಕಳಿಸ್ರಿ, ಎಜುಕೋಟಿ ಎಡಗಡೆ. 54 42 12 ರೂಪಾಯಿ ಬಂತ. ಸೊ 12 ಈ 0 0.03 ಬಂತ. ಇದಕ್ಕೆ ಇಂಟರ್ಲೇಷನ್ ಕಾರಣಕ್ಕೆ ಆ ಕಡೆ ಕಳಿಸ್ಬಿಟ್ರಿ. ಡಿವೈಡ್ ಬೈ 12 ಡಿವೈಡ್ ಬೈ 0.03 ಮಾಡಿದ್ರೆ 400 ರೂಪಾಯಿ ಬಂತು. ಸೊ ನಮ್ದು ಪ್ರಿನ್ಸಿಪಾಲ್ ಇಲ್ಲೇ 400 ರೂಪಾಯಿ ಬಂತು. ಅಂದ್ರೆ ಇಲ್ಲೇ ಈ ಪಿ ಏನದ ರೀ, ಹಾ, ಸೊ ಈ ಪಿ ಏನದ 400 ರೂಪಾಯಿ ಅದ. ಸೊ ನಮ್ಗ P1 ಎಷ್ಟು ಬೇಕಾಗಿತ್ರಿ? ಸೊ ಇದು ಮಾಡ್ರಿ P1. ಸೊ P2 ಎಷ್ಟು ಅದ ರೀ? P2 is equal to P1 is equal to P is equal to 400, P2 is equal to 600 minus P. So 600 minus 400 is equal to 600 minus 400 ಮಾಡಿದ್ರೆ 200. So P2 200 ಬಂತು, P1 400 ಬಂತ್ರಿ. ಸೊ P1 400, P2 200. ಸೊ ಇನ್ನು ವೆರಿಫಿಕೇಶನ್ ರೀ. ವೆರಿಫಿಕೇಶನ್ ಮೀನ್ಸ್ ನಾವು ಮಾಡಿರೋ ಉತ್ತರ ಸರಿಯಾಗೈತೋ ಇಲ್ಲೋ ಅನ್ನೋ ಕಾರಣಕ್ಕೆ. ಸೊ SI1 0.06 ಇಂಟು ಪಿ ಮಾಡಿದ್ರೆ 0.06 ಇಂಟು 400 ಮಾಡಿದ್ರೆ 24 ಬಂತ. SI2 54 ಮೈನಸ್ 0.09p 0.09 ಇಂಟು 400 ಮಾಡ್ರಿ. ಸೊ ಇದಕ್ಕೆ ಇಂಟು ಮಾಡಿ 36 ಬಂತ. 54 36 18. ಸೊ ಎರಡು ಇಂಟ್ರೆಸ್ಟ್ ಕೂಡಿಸ್ಬಿಟ್ರೆ 42. ಸೊ ನಮಗೆ ಟೋಟಲ್ ಇಂಟ್ರೆಸ್ಟ್ 42 ಬಂತು. ಇಷ್ಟು ಮಾಡಿದ್ರಿಂದ 5 ಮಾರ್ಕ್ಸ್ ಲೆಕ್ಕ ಮುಗಿತ್ರಿ. ಈ ಕ್ವಶನ್ ನಿಮ್ಮ ಸೀನಿಯರ್ಸ್ ಗಳಿಗೆ 2022 CBCS ಸಿಲೆಬಸ್ ಕೇಳಿದ್ರಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಇತರೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.